ಶಾಸಕ ಹ್ಯಾರಿಸ್ ಕುಟುಂಬದ ಮೇಲೆ ಈಗ ಇಡಿ ದಾಳಿ ನಡೀತಾ ಇದೆ. ಶ್ರೀಕಿ ಹ್ಯಾಕರ್ ಶ್ರೀಕಿ ಇಂಟರ್ನ್ಯಾಷನಲ್ ಲೆವೆಲ್ ಹ್ಯಾಕರ್ ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧ ಒಂದು ಪ್ರಕರಣ ದಾಖಲಾಗಿತ್ತು. ವೆಬ್ಸೈಟ್, ವ್ಯಾಲೆಟ್ ಹ್ಯಾಕ್, ಡಿಜಿಟಲ್ ಆಸ್ತಿ ಕಳವು, ಹ್ಯಾಕ್ ಮಾಡಿ ಡಾಟಾ ಕಳವು ಮಾಡ್ತಾ ಇದ್ದ ಈ ಹ್ಯಾಕರ್ ಶ್ರೀಕಿ ನಂತರ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಮಾರಾಟ ಮಾಡ್ತಾ ಇದ್ದ. ಬಂದ ಹಣವನ್ನು ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ದಾಳಿ ನಡೆಸಿ ಇಡಿ ಶೋಧ ನಡೆಸ್ತಾ ಇದೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಕೂಡ ಶಾಕ್ ತಗಲಿದೆ. ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಹಕೀಬ್ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಜಯನಗರದ NMKRV ಕಾಲೇಜು ಬಳಿ ಇರುವಂತಹ ನಿವಾಸದ ಮೇಲೆ, ಹಕೀಬ್ ಅವರ ನಿವಾಸದ ಮೇಲೆ ಈಗ ದಾಳಿ ನಡೆದಿದೆ. ಮೊಮ್ಮಗ ಹಕೀಬ್ರಿಂದ ಮಾಹಿತಿ ಪಡಿತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶ್ರೀಕಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದ. ಆತನ ವಿಚಾರವನ್ನು ಪೊಲೀಸರು ಕೆದಕಿದಂಥ ಸಂದರ್ಭದಲ್ಲಿ ಈತ ಇಂಟರ್ನ್ಯಾಷನಲ್ ಲೆವೆಲ್ ಹ್ಯಾಕರ್ ಅಂತ ಗೊತ್ತಾಯಿತು. ಈ ಬಿಟ್ಕಾಯಿನ್ ಹಗರಣ ಅನ್ನೋದು ಇಡೀ ರಾಜ್ಯವನ್ನೇ ಅಲುಗಾಡಿಸಿತ್ತು. ಆಗ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ವಾಗ್ವಾದ ನಡೆದಿತ್ತು. ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿದ್ರು. ಆಗ ರಾಜಕಾರಣಿಗಳ ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ದೊಡ್ಡ ಪ್ರಮಾಣದ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿತ್ತು. ಸಿದ್ದರಾಮಯ್ಯನವರ ಮಗ ತೀರಿಕೊಂಡಿರುವಂತಹ ರಾಕೇಶ್ ಅವರ ಫೋಟೋ ಕೂಡ ಹಾಕಲಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು.